ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ 2025 ಮೆನ್ಸ್ ರಾಯಲ್ ರಂಬಲ್ ವಿನ್ನರ್ ಮೈನ್ ಇವೆಂಟ್ ಜೇ ಊಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಗ್ರ್ಯಾಂಡ್ ಎಂಟ್ರಿನ ಮಾಡ್ತಾರೆ. ಈಟ್ 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 ಅಂತ ಎಲ್ಲರೂ ಕೂಡ ಚಿಯರ್ ಮಾಡ್ತಾ ಇರ್ತಾರೆ. ಒಂದ್ ರೀತಿ ಒಂದ್ಸರಿ ಥೀಮ್ ಸಾಂಗ್ ಮುಗಿದ್ಮೇಲೆ ಮತ್ತೊಮ್ಮೆ ಫ್ಯಾನ್ಸ್ ಗಳು ಒನ್ ಮೋರ್ ಟೈಮ್ ಅಂತ ಚಾಂಟ್ ಮಾಡಿದಾಗ ನಮ್ಮ ಜೇ ಊಸ್ ಅವರು ಇನ್ನೊಮ್ಮೆ ಥೀಮ್ ಸಾಂಗ್ ನ ಹಾಕೊಂಡು ಈಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಜೇ ಊಸ್ ಅವರು ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಕಾಣಿಸ್ತಾ ಇರ್ತಾರೆ. ಇಡೀ ಕ್ರೌಡ್ ಯು ಡಿಸರ್ವ್ ಇಟ್ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ಜೇ ಊಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ನನಗೆ ಇಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂಡ್ ಇದೆಲ್ಲದಕ್ಕೂ ಕೂಡ ಕಾರಣ ನೀವು. ಅಂಡ್ ನಿಮಗೆ ನಾನು ಧನ್ಯವಾದನ ತಿಳಿಸ್ತೀನಿ. ನಿಜ ಹೇಳ್ಬೇಕು ಅಂದ್ರೆ 15 ವರ್ಷದ ಹಿಂದೆ ನಾನು ಜೀವನ ಮಾಡೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದೆ. ಅಂಡ್ ಅದಾದ್ಮೇಲೆ ನಾನು ನನ್ನ ಫ್ಯಾಮಿಲಿ ಲೆಗಸಿನ ಕಾಪಾಡೋದಕ್ಕೋಸ್ಕರ WWE ಗೆ ಬಂದೆ. ಅಂಡ್ ಪ್ಯಾಂಡಮಿಕ್ ಏರಾದಲ್ಲಿ ನಾನು ಬ್ಲಡ್ ಲೈನ್ ಗೆ ಜಾಯ್ನ್ ಆದೆ. ನಿಜವಾಗ್ಲೂ ಕೂಡ ಆ ಒಂದು ಮೂಮೆಂಟ್ ಇನ್ನೂ ಕೂಡ ಫೈರ್ಡ್ ಆಗಿತ್ತು. ಅಂಡ್ ಅಲ್ಲಿಂದನೇ ನನ್ನ ಸಿಂಗಲ್ಸ್ ರನ್ನು ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ನನಗೆ ಸ್ವಲ್ಪ ಭಯ ಆಗ್ತಾ ಇತ್ತು, ಬಟ್ ಈಗ ಭಯನೆಲ್ಲ ಬಿಟ್ಟು ನಾನಿಲ್ಲಿ ಬಂದು ನಿಂತಿದ್ದೀನಿ. ಅಂಡ್ ನಾನು 2025 ರಾಯಲ್ ರಂಬಲ್ ವಿನ್ನರ್ ಆಗಿದ್ದೀನಿ. ಅಂಡ್ ನಾನು ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಗಂಥರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂಥರ್ ಅವರು ಬರ್ತಾರೆ. ಜೇ, ನಾನು ಇಲ್ಲಿಗೆ ಬಂದು ನಿನಗೆ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸ್ಬೇಕು ಅನ್ಕೊಂಡೆ, ಬಟ್ ಯಾವುದಕ್ಕೆ ನಾನು ನಿನಗೆ ಕಂಗ್ರ್ಯಾಚುಲೇಷನ್ಸ್ ನ ತಿಳಿಸ್ಬೇಕು? ನಿಜ ಹೇಳ್ಬೇಕು ಅಂದ್ರೆ ನೀನು ಅದಕ್ಕೆ ಲಾಯಕ್ಕೇ ಇಲ್ಲ. ಅಂಡ್ ನಾನು ನಿನ್ ಜೊತೆ ರಸಲ್ ಮೇನಿಯಾದಲ್ಲಿ ಫೈಟ್ ಆಡೋದಕ್ಕೆ ನನಗಂತೂ ನಿಜವಾಗ್ಲೂ ಇಷ್ಟ ಇಲ್ಲ ಜೇ. ಯಾಕಂದ್ರೆ ಅದು ನನ್ನ ಲೆಗಸಿನ ಹಾಳು ಮಾಡುತ್ತೆ. ರೋಮನ್ ರೈನ್ಸ್, ಸೆತ್ ರೋಲಿನ್ಸ್, CM ಪಂಕ್, ಜಾನ್ ಸಿನಾ ಇವ್ರ ವಿರುದ್ಧ ನಾನೇನಾದ್ರೂ ರಸಲ್ ಮೇನಿಯಾನಲ್ಲಿ ಮ್ಯಾಚ್ ಆಡಿದ್ರೆ ಅದು ನನ್ನ ಲೆಗಸಿಗೆ ಆಡ್ ಆಗೋದು. ಬಟ್ ನೀನು ನನ್ನ ಶೂಲೇಸ್ ನ ಕಟ್ಟೋದಕ್ಕೂ ಕೂಡ ಲಾಯಕ್ಕಿಲ್ಲ. ನಿನ್ ಜೊತೆ ನನಗೆ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ಇಷ್ಟ ಇಲ್ಲ. ಸೊ ನೀನೇನಾದ್ರೂ ನನ್ನನ್ನ ರಸಲ್ ಮೇನಿಯಾಗೆ ಚೂಸ್ ಮಾಡ್ಕೊಂಡ್ರೆ ಪ್ರತಿ ವಾರನೂ ಕೂಡ ನಿನಗೆ ನಾನು ನರಕ ಏನು ಅನ್ನೋದನ್ನ ತೋರಿಸ್ತೀನಿ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನು ನಿನಗೆ ಸ್ಟ್ರೀಟ್ ಡಾಗಿಗೆ ಹೊಡೆದಂಗೆ, ನಾಯಿಗೆ ಹೊಡೆದಂಗೆ ಹೊಡಿತೀನಿ. ನೀನು ನರಕನ ನೋಡೇ ಇರಬಾರ್ದು. ಆ ರೀತಿ ನಾನು ನಿನಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಾನು ನಿನಗೆ ಒಂದು ಅಡ್ವೈಸ್ನ ಕೊಡ್ತಾ ಇದ್ದೀನಿ. ನೀನು ನನ್ನನ್ನು ಚೂಸ್ ಮಾಡಬೇಡ ಅಂತ ಹೇಳಿ ನಮ್ಮ ಗಂಥರ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಜೇ ಊಸ್ ಅವರು, ನಿಲ್ಲು ಗಂಥರ್ ನಿಲ್ಲು, ಇಷ್ಟು ದಿನದಿಂದ ನೀನು ಮಾತಾಡಿರೋದನ್ನ ಕೇಳಿ ನನಗಂತೂ ಸಾಕಾಗೋಗಿದೆ. ಅಂಡ್ ನಾನು ಫ್ರೈಡೇ ನೈಟ್ ಸ್ಮ್ಯಾಕ್ ಡೌನ್ಗೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ಅಂಡ್ ಅದಾದ್ಮೇಲೆ ನಾನು ನಿಮ್ಮಿಬ್ಬರಲ್ಲಿ ಯಾರ್ದು ಒಬ್ರನ್ನ ಚೂಸ್ ಮಾಡ್ಕೋತೀನಿ. ನಿಜ ಹೇಳ್ತಾ ಇದ್ದೀನಿ, ನಾನು ರಾಯಲ್ ರಂಬಲ್ನ ಗೆದ್ದಿರ್ತೀನಿ. ರಸಲ್ ಮೇನಿಯಾಗಿ ಹೋಗ್ಬೇಕಾದ್ರೆ ರಾಯಲ್ ರಂಬಲ್ ವಿನ್ನರ್ ಆಗಿ ಹೋಗ್ತೀನಿ. ರಸಲ್ ಮೇನಿಯಿಂದ ಹೊರಗಡೆ ಬರಬೇಕಾದ್ರೆ ಚಾಂಪಿಯನ್ ಆಗಿ ಹೊರಗಡೆ ಬರ್ತೀನಿ ಅಂತ ಹೇಳ್ತಾರೆ. ಸೊ ನಮ್ಮ ಜೇ ಊಸ್ ಅವರು ಇನ್ನೂ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ ಯಾರನ್ನ ಚೂಸ್ ಮಾಡಿದ್ದೀನಿ ಅಂತ. ಸ್ಮ್ಯಾಕ್ ಡೌನ್ಗೂ ಕೂಡ ಬರ್ತಾರೆ. 100% ಐ ಥಿಂಕ್ ಗಂಥರ್ ಅವ್ರನ್ನೇ ಚೂಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ಪ್ಲಾನ್ ಅಲ್ಲಿ ಚೇಂಜ್ ಮಾಡಿಸ್ಕೊಂಡು ಕೋಡಿ ರೋಡ್ಸ್ ಅವ್ರನ್ನು ಕೂಡ ಚೂಸ್ ಮಾಡಿಸಬಹುದು. ನೋಡೋಣ, ಸ್ಮ್ಯಾಕ್ ಡೌನ್ ಅಲ್ಲಿ ಗೊತ್ತಾಗುತ್ತೆ ಯಾರನ್ನ ಚೂಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಲುಡ್ವಿಗ್ ಕೈಸರ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪೆಂಟಾ ಅವರು ಪೆಂಟಾ ಡ್ರೈವರ್ ನ ಕನೆಕ್ಟ್ ಮಾಡಿ ಲುಡ್ವಿಗ್ ಕೈಸರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಮ್ಯಾಚ್ ಗೆದ್ದಾದ್ಮೇಲೆ ಅವರು ಪ್ರೋಮೋನ ಕಟ್ ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಸಡನ್ ಆಗಿ ಪೀಟ್ ಡನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪೀಟ್ ಡನ್ ಅವರು ಬಂದ್ ಕೂಡಲೇ ಹಿಂದೆಯಿಂದ ನಮ್ಮ ಲುಡ್ವಿಗ್ ಕೈಸರ್ ಅವರು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಕ್ವೀನ್ ಶಾರ್ಲೆಟ್ ಫ್ಲೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ರಿಂಗಿಗೆ ಬರ್ತಾರೆ. ನಾನು ನಿಮ್ನೆಲ್ಲರನ್ನು ಕೂಡ ಮಿಸ್ ಮಾಡ್ಕೊಂಡೆ. ಎಸ್, ನೀವು ನನಗೆ ಬೂ ಮಾಡ್ತಾ ಇದ್ರಿ ಆ ಒಂದು ಟೈಮ್ ಅಲ್ಲಿ, ನಾನು ಆ ಬೂನು ಕೂಡ ಮಿಸ್ ಮಾಡ್ಕೊಂಡೆ. ಅಂಡ್ ಯಾರ್ಯಾರು ನನ್ನನ್ನ ಪ್ರೀತಿ ಮಾಡ್ತಾ ಇದ್ರೋ ಅವ್ರನ್ನೆಲ್ಲರನ್ನು ಕೂಡ ಮಿಸ್ ಮಾಡ್ಕೊಂಡೆ. ಕಳೆದ ವರ್ಷ ನಾನು ಮೆಂಟಲಿ ಹಾಗೆ ಫಿಸಿಕಲಿ ತುಂಬಾನೇ ಬ್ರೋಕ್ ಆಗಿದೆ. ಅಂಡ್ ಈಗ ಅದರಿಂದ ಕಮ್ ಬ್ಯಾಕ್ ಮಾಡಿದ್ದೀನಿ. ಅಂಡ್ ಈಗ ನಾನು ವಿಮೆನ್ಸ್ ರಾಯಲ್ ರಂಬಲ್ ನ ಗೆದ್ದು ನನ್ನ ಟಿಕೆಟ್ ನ ರಸಲ್ ಮೇನಿಯಾಗೆ ಪಂಚ್ ಮಾಡ್ಕೊಂಡಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ರಿಯಾ ರಿಪ್ಲಿ ಅವರು ಬಂದು, ಶಾರ್ಲೆಟ್ ಫ್ಲೇರ್ ನೀನು ನನಗೆ ಚೂರು ಕೂಡ ಇಷ್ಟ ಇಲ್ಲ. ಅಂಡ್ ನೀನು ನನ್ನನ್ನ ಚೂಸ್ ಮಾಡ್ತೀಯ ಅಂದ್ರೆ ನಾನು ರಸಲ್ ಮೇನಿಯಾ 39 ನ ನಿನಗೆ ನೆನಪು ಮಾಡ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು, ಹೌದಾ, ನಾನು ನೀನು ರಸಲ್ ಮೇನಿಯಾದಲ್ಲಿ ಮೊದಲ ಬಾರಿ ಫೇಸ್ ಮಾಡಿದ್ವಲ್ಲ NXT ವಿಮೆನ್ ಚಾಂಪಿಯನ್ಶಿಪ್ ಗೆ, ಅದನ್ನು ಕೂಡ ನೀನು ನೆನಪು ಮಾಡ್ತೋ. ಅನ್ಫಾರ್ಚುನೇಟ್ ಆಗಿ ನಾನು ಈಗಲೇ ಯಾರನ್ನ ಚೂಸ್ ಮಾಡ್ತೀನಿ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ನಾನು ನಾಳೆ NXT ಗೂ ಕೂಡ ಹೋಗಿ ಅಲ್ಲಿನ ಚಾಂಪಿಯನ್ ಕೂಡ ನೋಡ್ತೀನಿ. ಅಂಡ್ ಸ್ಮ್ಯಾಕ್ ಡೌನ್ಗೆ ಹೋಗಿ ಸ್ಟಿಫನಿ ಸ್ಟಾರ್ಟನ್ ಅವ್ರನ್ನು ಕೂಡ ಭೇಟಿ ಮಾಡ್ತೀನಿ. ಅವರಿಬ್ಬರನ್ನು ಕೂಡ ನೋಡಿ ಇನ್ಸ್ಪೈರ್ ಆಗಿ ನಾನು ಮಂಡೇ ನೈಟ್ ರಾಗೆ ಬಂದು ನನ್ನ ಡಿಸಿಷನ್ ನ ತಿಳಿಸ್ತೀನಿ
ಕಳಿಸ್ತೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ಓಕೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಕೂಡ ಸದ್ಯಕ್ಕೆ ತನ್ನ ಡಿಸಿಷನ್ ನ ತಿಳಿಸಿಲ್ಲ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರ ಬಳಿ ಪ್ರಶ್ನೆ ಕೇಳ್ತಾರೆ, ನೀವು ಕೆವಿನ್ ಓವೆನ್ಸ್ ಅವ್ರನ್ನ ಭೇಟಿ ಮಾಡಿದ್ರ ರಾಯಲ್ ರಂಬಲ್ ಮುಗಿದ್ಮೇಲೆ ಅಂತ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನಾನು ಭೇಟಿ ಮಾಡಿಲ್ಲ, ಯಾಕಂದ್ರೆ ಈಗ ನನ್ನ ತಲೆಯಲ್ಲಿ ಉಳಿದಿರೋದು ಒಂದೇ, ನಾನು ರಸಲ್ ಮಿನಿಯಾಗಿ ಹೋಗ್ಬೇಕು ಅಂತ. ಅಂಡ್ ಅದಕ್ಕೆ ಉಳಿದಿರೋದು ಒಂದೇ ದಾರಿ, ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫೈ ಆಗಬೇಕು. ಸೊ ಈಗ ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸೈಡ್ ಅಲ್ಲಿ ನಮ್ಮ ಜೇ ಉಸೋ ಅವರು ನಿಂತಿರ್ತಾರೆ. ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ನಾನು ಸ್ವಲ್ಪ ಜೇ ಉಸೋ ಬಳಿ ಮಾತಾಡಬೇಕು ಅಂತ ಜೇ ಉಸೋ ಹತ್ರ ಹೋಗ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಸ್ಯಾಮಿ ಝೈನ್ ಅವರಿಗೆ ಸಾರಿನ ಕೇಳ್ತಾರೆ, ನಾನು ಬೇಕು ಅಂತ ಆ ರೀತಿ ಮಾಡಿರ್ಲಿಲ್ಲ, ನನ್ನ ಟಾರ್ಗೆಟ್ ನೀನಾಗಿರಲಿಲ್ಲ ಸ್ಯಾಮಿ ಅಂತ ಮಾತಾಡ್ತಾ ಇರ್ತಾರೆ. ಆಗ ನಮ್ಮ ಸ್ಯಾಮಿ ಝೈನ್ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆಯಾ ನೀನು ಜೇ ಅಂದ್ಬಿಟ್ಟು ಜೇ ಉಸೋನ ಹಗ್ ಮಾಡಿ, ನನಗೆ ನಿನ್ನ ಮೇಲೆ ಹೆಮ್ಮೆ ಇದೆ ಅಂಡ್ ನೀನು ಸಾಧಿಸಿದ್ಯಾ, ಸೊ ರಸಲ್ ಮೀನಿಯಾಗೆ ಹೋಗು, ನೀನು ಚಾಂಪಿಯನ್ ಆಗಬೇಕು, ನನಗೆ ನಿನ್ನ ಮೇಲೆ ತುಂಬಾನೇ ಖುಷಿ ಇದೆ ಅಂತ ಹೇಳಿ ಜೇ ಉಸೋ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಕೇರಿಯನ್ ಕ್ರಾಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೇರಿಯನ್ ಕ್ರಾಸ್ ಅವರು ಬಂದು, ನೀನು ಈ ರೀತಿ ಇರಬಾರ್ದು ಸ್ಯಾಮಿ ಝೈನ್, ನೀನು ರಸಲ್ ಮೀನಿಯಾ ಮೇನ್ ಇವೆಂಟ್ ಅಲ್ಲಿ ಇರಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು, ನೀನು ಇದೇ ರೀತಿ ಬಂದು ನನ್ನ ಬಳಿ ತೊಂದರೆ ಕೊಡ್ತಾ ಇದ್ರೆ ನಾನು ನೀನು ಪ್ರಾಬ್ಲಮ್ ಅಲ್ಲಿ ಸಿಗಾಕೋಬೇಕಾಗುತ್ತೆ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಕೇರಿಯನ್ ಕ್ರಾಸ್ ಅವರು, ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ನಿನ್ನ ಮೇಲೆ ಬೇಕಾಗಿಲ್ಲ, ಬಟ್ ನೀನೇ ನನ್ನ ಜೊತೆ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ನಾನು ಅದಕ್ಕೆ ರೆಡಿ ಆಗಿರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ಇಟ್ಕೊಂಡು ಡಬ್ಲ್ಯೂ ಏನು ಗುರು ಮಾಡ್ತಾ ಇದ್ದಾರೆ ಅದಾಗಿತ್ತು. ನನಗಂತೂ ಬೇಜಾರಾಗ್ತಾ ಇದೆ ಕೇರಿಯನ್ ಕ್ರಾಸ್ ಅವ್ರನ್ನ ನೋಡಿ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ವರ್ಸಸ್ ರೆಮಿ ಸ್ಟಿರಿಯೋ ಹಾಗೆ ಡ್ರ್ಯಾಗನ್ ಲೀ ಅವರ ನಡುವೆ. ಅಂಡ್ ನ್ಯೂ ಡೇಯ ಹೊಸ ಥೀಮ್ ಸಾಂಗ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ನನಗೆ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲೋಗನ್ ಪೋಲ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ವೀಕ್ ಲೋಗನ್ ಪೋಲ್ ಹಾಗೆ ರೆಮಿ ಸ್ಟಿರಿಯೋ ಅವರ ನಡುವೆ ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆದ್ರಿಂದ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರು ರೆಮಿ ಸ್ಟಿರಿಯೋ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಇಳಿದ್ಬಿಟ್ಟು ಮತ್ತೊಮ್ಮೆ ರಿಂಗ್ ಮೇಲ್ಗಡೆ ಆಗ್ತಾರೆ. ಅಂಡ್ ಅದರಿಂದ ನಮ್ಮ ರೆಮಿ ಸ್ಟಿರಿಯೋ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಟ್ರಬಲ್ ಇನ್ ಪ್ಯಾರಡೈಸ್ ನ ಕನೆಕ್ಟ್ ಮಾಡಿ ರೆಮಿ ಸ್ಟಿರಿಯೋ ಅವ್ರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಸಿಎಂ ಪಂಕ್ ಅವರ ಇಂಟರ್ವ್ಯೂ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಸ್ವಾಗ್ ಆಗಿ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ನಾನು ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಬೇಕು ಅಂಡ್ ನಾನಿವತ್ತು ಸ್ಯಾಮಿ ಝೈನ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸ್ಯಾಮಿ ಝೈನ್ ಅವರ ಫ್ಯಾನ್ಸ್ ಗಳಲ್ಲಿ ನಾನು ಕ್ಷಮೆನ ಕೇಳ್ತೀನಿ, ಯಾಕಂದ್ರೆ ನಿಮ್ಮ ಹೀರೋನ ನಾನು ಸೋಲ್ಸಿ ಇವತ್ತು ನನ್ನ ಟಿಕೆಟ್ ನ ರಸಲ್ ಮೀನಿಯಾಗೆ ಪಂಚ್ ಇನ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ನನ್ನ ಮ್ಯಾಚ್ ಗೆ ರೆಡಿ ಆಗಬೇಕು ಅಂತ ನಮ್ಮ ಸಿಎಂ ಪಂಕ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಹಾಗೆ ಇಯೋ ಸ್ಕೈ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಈ ಒಂದು ಮ್ಯಾಚ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿವ್ ಮಾರ್ಗನ್ ಹಾಗೆ ಇಯೋ ಸ್ಕೈ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ರೊಕೈಲ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರೊಕೈಲ್ ಅವರು ಬಂದು ಇಂಟರ್ಫೈರ್ ಮಾಡಬೇಕಾದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ರಿಯಾ ರಿಪ್ಲಿ ಅವರು ಬಂದ ಕೂಡಲೇ ರೊಕೈಲ್ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡಿ ರೊಕೈಲ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅದರಿಂದ ಕೋಪ ಬಂದು ನಮ್ಮ ರಿಯಾ ರಿಪ್ಲಿ ಅವರೇ ಲಿವ್ ಮಾರ್ಗನ್ ಅವರಿಗೆ ಒಂದು ಪಂಚ್ ನ ಹೊಡೆದ್ ಬಿಡ್ತಾರೆ, ಅಂದ್ರೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಇದನ್ನ ರೆಫ್ರಿ ನೋಡಿ ಈ ಒಂದು ಮ್ಯಾಚ್ ನ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಮಾಡ್ತಾರೆ. ಸೊ ನಮ್ಮ ರಿಯಾ ರಿಪ್ಲಿ ಅವರು ಲಿವ್ ಮಾರ್ಗನ್ ಅವರ ಮೇಲೆ ಅಟ್ಯಾಕ್ ಮಾಡಿರೋದ್ರಿಂದ ರೂಲ್ಸ್ ಪ್ರಕಾರ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲಿವ್ ಮಾರ್ಗನ್ ಅವರು ಗೆದ್ದು ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಲಿಟರಲಿ ಹೆಲ್ಪ್ ಮಾಡೋದಕ್ಕೆ ಬಂದು ಲಿವ್ ಮಾರ್ಗನ್ ಅವ್ರನ್ನ ಗೆಲ್ಸಿದ್ದಾರೆ ಅಂತಾನೆ ಹೇಳ್ಬಹುದು ರಿಯಾ ರಿಪ್ಲಿ ಅವರು. ಇದಾದ್ಮೇಲೆ ನಮ್ಮ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಕೂಡ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಇಯೋ ಸ್ಕೈ ಅವರು ಕೂಡ ನೀನು ಏನ್ ಮಾಡಿದೆ ಅಂತ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಗೈಸ್ ಇವತ್ತು ನಮ್ಮ ಸೆತ್ ರಾಲೆನ್ಸ್ ಅವ್ರನ್ನ ನೋಡಿ ಇದೇನ್ ಗುರು ಸ್ಟಿಫನಿ ಸ್ಟಾಟನ್ ಅವರು ಬರ್ತಾರಲ್ಲ ಸೆತ್ ರಾಲೆನ್ಸ್ ಅವರ ಥೀಮ್ ಸಾಂಗಿಗೆ ಅನ್ಕೊಂಡೆ. ಅದಾದ್ಮೇಲೆ ಫೇಸ್ ನೋಡಿ ಗೊತ್ತಾಯ್ತು, ಓಕೆ ಇದು ನಮ್ಮ ಸೆತ್ ರಾಲೆನ್ಸ್ ಅವರೇ ಅಂತ. ಯಾಕಂದ್ರೆ ಆ ರೀತಿ ಡ್ರೆಸ್ ನ ನಮ್ಮ ಸೆತ್ ರಾಲೆನ್ಸ್ ಅವರು ಹಾಕೊಂಡು ಬಂದಿದ್ರು. ಅಂಡ್ ಲಿಟ್ರಲಿ ಗಾಯ್ಸ್ ರಾಯಲ್ ರಂಬಲ್ ನ ಸೋತ್ರು ಕೂಡ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತ್ರ ಸಿಕ್ಕಾಪಟ್ಟೆ ಹ್ಯಾಪಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ಅದಕ್ಕೆ ಕಾರಣನೂ ಕೂಡ ಅವರು ಹೇಳ್ತಾರೆ. ಮೊದಲನೇದಾಗಿ ಅವರು ಜೇ ಉಸೋಗೆ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತಾರೆ. ಅಂಡ್ ನನಗೆ ತುಂಬಾನೇ ಖುಷಿ ಆಯ್ತು ಜೇ ಉಸೋ ಅವರು ಈ ಬಾರಿಯ ರಾಯಲ್ ರಂಬಲ್ ನ ಗೆದ್ದು. ಅಂಡ್ ಒಳ್ಳೆ ವಿಚಾರಗಳು ಯಾವತ್ತೂ ಕೂಡ ಒಳ್ಳೆ ವ್ಯಕ್ತಿಗಳಿಗೆ ಆಗೋದು. ಅಂಡ್ ಜೇ ಉಸೋ ಅವರಿಗೆ ಅದು ಆಗಿದೆ. ಅಂಡ್ ಅವನು ಏನೋ ಸಾಧನೆಯನ್ನ ಖಂಡಿತವಾಗ್ಲೂ ಮಾಡ್ತಾನೆ. ಅಂಡ್ ಈಗ ಸಿಎಂ ಪಂಕ್ ಅವರ ವಿಚಾರಕ್ಕೆ ಬರೋದಾದ್ರೆ ನನಗೆ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಸಿಎಂ ಪಂಕ್ ರಾಯಲ್ ರಂಬಲ್ ನ ಗೆಲ್ಲಲಿಲ್ಲ. ಅಂಡ್ ಅವನು ತನ್ನ ಟಿಕೆಟ್ ನ ರಸಲ್ ಮಿನಿಯಾಗೆ ಪಂಚ್ ಮಾಡ್ಕೊಳ್ಳಿಲ್ಲ. ಇಡಿಯಟ್ ಲೋಗನ್ ಪೋಲ್ ಅವ್ರನ್ನ ಎಲಿಮಿನೇಟ್ ಮಾಡ್ದ. ಅಂಡ್ ನನಗೆ ಅದು ತುಂಬಾನೇ ಇಷ್ಟ ಆಯ್ತು. ಅಂಡ್ ರೋಮನ್ ರೈನ್ಸ್ ಬಗ್ಗೆ ಮಾತಾಡೋದಾದ್ರೆ ರೋಮನ್ ರೈನ್ಸ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ನ ಗೆಲ್ಲಿಲ್ಲ. ಅಂಡ್ ರಸಲ್ ಮಿನಿಯಾಗೆ ಅವರು ಹೋಗೋದಕ್ಕೆ ಕೂಡ ಆಗೋದಿಲ್ಲ. ಯಾಕಂದ್ರೆ ರೋಮನ್ ರೈನ್ಸ್ ಅವರು ಹರ್ಟ್ ಆಗಿದ್ದಾರೆ.
ಯಾರು ಕೂಡ ನಂಬೋದಿಲ್ಲ, ರೋಮನ್ ರೈನ್ಸ್ ನಂಬೋದಿಲ್ಲ, ಪಾಲ್ ಹಿಮೆನ್ ನಂಬೋದಿಲ್ಲ, ಡಬ್ಲ್ಯೂ ಕೂಡ ನಂಬೋದಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ರೋಮನ್ ರೈನ್ಸ್ ಅವರಿಗೆ ಹರ್ಟ್ ಆಗಿದೆ ಅಂಡ್ ಅವನು ರಸಲ್ ಮೇನಿಯಾಗೂ ಕೂಡ ಬರೋದಿಲ್ಲ ಅನ್ಸುತ್ತೆ. ಇಷ್ಟು ವರ್ಷ ರೋಮನ್ ರೈನ್ಸ್ ಏನ್ ಮಾಡ್ಕೊಂಡು ಬಂದಿದ್ನೋ, ಬೇರೊಬ್ಬರಿಗೆ ಹರ್ಟ್ ಮಾಡ್ಕೊಂಡು, ನಾನು ಈಗ ಅದನ್ನ ರೋಮನ್ ರೈನ್ಸ್ಗೆನೆ ಮಾಡಿದ್ದೀನಿ. ನಿಜವಾಗ್ಲೂ ಅದನ್ನ ಮಾಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ನಾನು ನನ್ನ ಕ್ವಾಲಿಫಿಕೇಶನ್ ಮ್ಯಾಚ್ ನ ತಗೊಂಡಿದ್ದೀನಿ ಫಿನ್ ಬ್ಯಾಲರ್ ಅವರ ಹತ್ರ. ಇನ್ನ ಕೆಲವು ವಾರಗಳಲ್ಲಿ ನಾನು ಹಾಗೆ ಫಿನ್ ಬ್ಯಾಲರ್ ಅವರು ಎಲಿಮಿನೇಷನ್ ಚೇಂಬರ್ಗೆ ಕ್ವಾಲಿಫೈ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತೇವೆ. ಅದಕ್ಕಿಂತ ಮುಂಚೆ ನಾನು ಸ್ಯಾಮಿ ಝೈನ್ ಬಳಿ ಮಾತಾಡಬೇಕು. ಸ್ಯಾಮಿ ಝೈನ್, ನನಗೆ ಗೊತ್ತು ನಿನಗೆ ಮ್ಯಾಚ್ ಇದೆ ಅಂತ, ಆದ್ರೂ ಕೂಡ ಸ್ವಲ್ಪ ನನ್ನ ಜೊತೆ ಮಾತಾಡ್ಬಾ ಅಂತ ಸ್ಯಾಮಿ ಝೈನ್ ಅವ್ರನ್ನ ಕರೀತಾರೆ. ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡ್ತಾರೆ. ಸ್ಯಾಮಿ, ನನಗೆ ಗೊತ್ತು ನಾನು ಸಿಎಂ ಪಂಕ್ ನ ಎಷ್ಟು ಹೇಟ್ ಮಾಡ್ತೀನೋ ಅದಕ್ಕಿಂತ ಜಾಸ್ತಿ ನೀನು ಸಿಎಂ ಪಂಕ್ ನ ಹೇಟ್ ಮಾಡ್ತೀಯ ಅಂತ. ಯಾಕಂದ್ರೆ ಸಿಎಂ ಪಂಕ್ ನಿನಗೆ ಹೇಳಿದ್ರು ನೀನು ನಾವ್ನ ಲೆವೆಲ್ ನ ಸೂಪರ್ ಸ್ಟಾರ್ ಅಲ್ಲ ಅಂತ. ಅದಕ್ಕೆ ನೀನು ಸರಿಯಾಗಿ ಉತ್ತರನು ಕೂಡ ಕೊಟ್ಟಿದ್ದೆ. ಬಟ್ ಮತ್ತೊಮ್ಮೆ ಪ್ರೂವ್ ಮಾಡುವಂತಹ ಚಾನ್ಸ್ ನಿನಗೆ ಸಿಕ್ಕಿದೆ. ನೀನು ಇವತ್ತು ಸಿಎಂ ಪಂಕ್ ನ ಫೇಸ್ ಮಾಡ್ತಾ ಇದೀಯಾ. ಅಂಡ್ ಒಂದಂತೂ ಖಂಡಿತವಾಗ್ಲೂ ಮಾಡು, ಸಿಎಂ ಪಂಕ್ ರಸಲ್ ಮೇನಿಯಾಗೆ ಹೋಗ್ಬಾರ್ದು. ಯಾಕಂದ್ರೆ ನೀನು ರಸಲ್ ಮೇನಿಯಾಗೆ ಹೋಗೋದನ್ನ ಡಿಸರ್ವ್ ಮಾಡ್ತೀಯಾ. ನೀನು ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಡಿಸರ್ವ್ ಮಾಡ್ತೀಯಾ. ಸಿಎಂ ಪಂಕ್ ಡಿಸರ್ವ್ ಮಾಡೋದಿಲ್ಲ. ಸೊ ಇವತ್ತು ಸಿಎಂ ಪಂಕ್ ಅವ್ರನ್ನ ನೀನು ಸೋಲಿಸಬೇಕು. ಸಿಎಂ ಪಂಕ್ ಅವರ ರಸಲ್ ಮೇನಿಯಾ ಕನ್ಸ್ನ ನೀನು ಸೋಲಿಸಬೇಕು. ನನಗೆ ನಂಬಿಕೆ ಇದೆ ನೀನು ಆ ಒಂದು ಕೆಲಸನ ಮಾಡ್ತೀಯಾ ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ಸಿಕ್ಕಾಪಟ್ಟೆ ಕೋಪದಿಂದಾನೆ ಬರ್ತಾರೆ. ಅಂಡ್ ಇವರಿಬ್ರು ಕೂಡ ಸ್ಟೇಜ್ ಹತ್ರನೇ ಬ್ರಾಲ್ ಮಾಡೋದಕ್ಕೂ ಕೂಡ ಹೋಗ್ತಾ ಇರ್ತಾರೆ. ಬಟ್ ಅಫಿಷಿಯಲ್ಸ್ ಗಳು, ರೆಫ್ರೀಸ್ ಗಳು ಬಂದು ಇವರಿಬ್ರು ಕೂಡ ದೂರ ಮಾಡ್ತಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ರಿಂಗಿಗೆ ಬರ್ತಾರೆ. ನಮಗೆ ಮಂಡೇ ನೈಟ್ ರೋ ಮೇನ್ ಇವೆಂಟ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಎಲಿಮಿನೇಷನ್ ಚೇಂಬರ್ ಕ್ವಾಲಿಫಿಕೇಶನ್ ಗೆ ಸಿಂಗಲ್ಸ್ ಮ್ಯಾಚ್. ಅಂಡ್ ಈ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು ಗೈಸ್. ನಾನು ಅನ್ಕೋತಿದ್ದೆ ಪ್ರಾಬಬ್ಲಿ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಯಾಕಂದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಹೆಲ್ಪ್ ಮಾಡಬಹುದು. ಅದರಿಂದ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗಬಹುದು. ಸಿಎಂ ಪಂಕ್ ಅವರ ಕತೆ ಇಲ್ಲಿಗೆ ಮುಗಿಯುತ್ತೆ ಅಂತ ಅನ್ಕೋತಿದ್ದೆ. ಅಂಡ್ ಅಷ್ಟೇ ಕ್ಲೋಸ್ ಆಗಿ ಕೂಡ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ತು. ತುಂಬಾ ಮೂಮೆಂಟ್ ಅಲ್ಲಿ ಓಕೆ ಸ್ಯಾಮಿ ಝೈನ್ ಗೆಲ್ತಾರೆ ಅಂತ ಅನ್ಕೊಂಡೆ. ಬಟ್ ಎಂಡಿಂಗ್ ಅಲ್ಲಿ ಆ ರೀತಿ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಹಲ್ವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಸೈಡ್ ಗೆ ಹೊರಟೋಗ್ತಾರೆ. ಅಂಡ್ ಫೈನಲಿ ಅವರು ತಮ್ಮ ಫಿನಿಶರ್ GTS ನ ಕನೆಕ್ಟ್ ಮಾಡಿ ಸ್ಯಾಮಿ ಝೈನ್ ಅವರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಗೆಲ್ಲೋದ್ರ ಮುಖಾಂತರ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಗೆದ್ದಾದ್ಮೇಲೆ ನಮ್ಮ ಸ್ಯಾಮಿ ಝೈನ್ ಅವರು ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇರ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಕೆವಿನ್ ಓಯನ್ಸ್ ಅವರು ಬಂದು ಸ್ಯಾಮಿ ಝೈನ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ನಮ್ಮ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಒಂದು ಪಾಯಲ್ ಡ್ರೈವರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಗುತ್ತೆ. ಸೊ ಇಲ್ಲಿಂದ ಡೈರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಡಬ್ಲ್ಯೂ ಅವರು ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೀಸೆಂಟ್ ಆಗಿ ನಾನು ನಿಮಗೆ ಅಪ್ಡೇಟ್ ವಿಡಿಯೋದಲ್ಲಿ ತಿಳಿಸಿದೆ. ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗ್ಬೋದು ಅಂತ. ಅಂಡ್ ಈಗ ನಮ್ಮ ಸ್ಯಾಮಿ ಝೈನ್ ಅವರ ಮೇಲೆ ಕೆವಿನ್ ಓಯನ್ಸ್ ಅವರೇ ಟರ್ನ್ ಆಗಿದ್ದಾರೆ. ಅಂಡ್ ಇಷ್ಟು ಮಂಡೇ ನೈಟ್ ರೋಲಿ ಆದಂತಹ ವಿಚಾರ. ಓವರ್ ಆಲ್ ಮಂಡೇ ನೈಟ್ ರೋ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.